ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ನಾನಿವತ್ತು ಮಧ್ಯಾಹ್ನನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ತುಪ್ಪ ಕಾಯಿಸ್ಬೇಕಿತ್ತು, ಬೆಣ್ಣೆ ಮಾಡಿದ್ದೆ, ಅದಕ್ಕೋಸ್ಕರ ತುಪ್ಪ ಕಾಯಿಸ್ಕೊಂಡೆ. ನೋಡಿ, ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಫುಲ್ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫಸ್ಟಿಂದ ಹಾಲು ಎಪ್ಪಾಕೋದ್ರಿಂದ ಹಿಡ್ದು ಬೆಣ್ಣೆ ತಗೊಂಡು ತುಪ್ಪ ಕಾಯಿಸೋದ್ರವರೆಗೂ. ಅದಾದಮೇಲೆ ಸಂಜೆ ಪೂಜೆ ಮಾಡ್ತಾಯಿದ್ದೆ. ಸಂಜೆ ಪೂಜೆಗೆ ಅಂದ್ಬಿಟ್ಟು ಕಳಶಕ್ಕೆ ಹೂವು ಏರಿಸ್ಕೊತಾ ಇದ್ದೀನಿ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕಳಶಕ್ಕೆ ಹಾಕೋಕ್ಕೆ ಫಸ್ಟು ಸೂಜಿ ತೊಗೊಂಡು ಸೂಜಿಗೆ ಎರಡೆಳೆ ಮೇಲೆ ದಾರ ಸೇರಿಸ್ಕೊಂಡಿದ್ದೀನಿ. ದಾರ ಎರಡೆಳೆ ಹಾಕಿದಾಗ ಅದು ಈ ಕಡೆ ಎರಡೆಳೆ, ಆ ಕಡೆ ಎರಡೆಳೆ, 4 ಎಳೆ ದಾರ ಆಗುತ್ತೆ. ನಾನು ಕಳಶಕ್ಕೆ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ ಬರಬೇಕಲ್ವ, ಆ ಥರ ಹಾಕೋಕ್ಕೆ. ಅದಕ್ಕೋಸ್ಕರ ಈ ಲೆಂತಲ್ಲಿ ನೋಡಿ ದಾರ ಕಟ್ ಮಾಡ್ಕೊತೀನಿ. ಹನಿ, ಏನು ಮಾಡ್ತಾ ಇದೆಯಾ? ಯಾಕೆ ಇರೋ ಮನೆ ಸಾಕಾಗಲ್ವಾ? ನೀನು ಬೇರೆ ಮನೆ ಮಾಡ್ಕೊಂಡಿದ್ಯಾ? ಬಾಯಲ್ಲಿ ನಿಂಗೊಂದು ಕೆಲಸ ಕೊಡ್ತೀನಿ. ಬಾಯಿಲಿ ಈ ಥರ ಹೂವು ಇತ್ತಲ್ಲ, ಇದರಲ್ಲಿ ತೊಟ್ಟಿರೋದೆಲ್ಲ ಸಪ್ರೇಟ್ ಮಾಡಪ್ಪ. ತೊಟ್ಟಿಲ್ದಲ್ಲೇ ಇರೋದೆಲ್ಲ ಸಪ್ರೇಟ್ ಇಡು, ತೊಟ್ಟು ಇರೋದನ್ನ ಸಪ್ರೇಟ್ ಮಾಡು. ಹಾಂ, ಆ ಥರ ಇರೋದನ್ನೇ ತೊಟ್ಟಿಲ್ದಲ್ಲೇ ಇರೋದು ಉದ್ದಕ್ಕೆ ಅದು ಸಪ್ರೇಟ್ ಮಾಡಬೇಕು. ಮಾಡಕ್ತೀಯಾ? ಕುತ್ಕೊಳ್ಳೋದು ನೀವು ಮಾಡ್ತೀಯಾ ಕೆಲಸನ? ಮಾಡಪ್ಪ, ಅದೊಂದು ಮಾಡ್ಕೊಡಪ್ಪ ನೀನು. ತೊಟ್ಟಿರೋದೇ ಜಾಸ್ತಿ ಕೊಟ್ಟವ್ರಾ? ತೊಟ್ಟಿಲ್ದಲ್ಲಿ ಇರೋದನ್ನ ಕಡಿಮೆ ಕೊಟ್ಟವ್ರಾ? ಇನ್ನೂ ಮಧ್ಯದಲ್ಲಿ ಇರ್ತವೆ ನೋಡು, ಅದೆಲ್ಲ ಕೊಡು ನನಗೆ ಹಿಂಗಡಿಸಿ, ಆಯಿತಾ? ಫಸ್ಟು ಹಾಂ, ಬೇಡ. ಈ ಥರ ತೊಟ್ಟಿಲ್ದಲ್ಲ ಇರೋದನ್ನೆಲ್ಲ ಫಸ್ಟ್ ಹಿಂಗಡಿಸ್ಕೊಂಡಿದ್ದೀನಿ. ಅದು ಸಪ್ರೇಟ್ ಬೇಕಾಗುತ್ತೆ ಪೂಜೆಗೆ ಅಂತ. ಈ ಥರ ಫಸ್ಟ್ ಏರಿಸ್ಕೋಬೇಕು ಮಧ್ಯಕ್ಕೆ ಕರೆಕ್ಟಾಗಿ. ಒಂದಿಷ್ಟದ ಜಾಗ ಬಿಟ್ಬಿಟ್ಟು ಥ್ರೆಡ್ ಬಿಟ್ಟು ಏರಿಸ್ಕೊಬೇಕು. ಸೂಜಿಲಿ ಸ್ವಲ್ಪ ಹೂವು ಏರಿಸ್ಬೇಕಾದ್ರೆ ಸ್ವಲ್ಪ ಹುಷಾರು. ಸ್ವಲ್ಪ ಉದ್ದವಾಗಿರೋ ಸೂಜಿ ತೊಗೊಂಡ್ರೆ ಬೆಸ್ಟ್ ಆಗುತ್ತೆ. ಅದು ಥ್ರೆಡ್ ದಾರನೂ ಇದಲ್ಲ, ನನ್ನ ಹತ್ರ ದಾರ ಇರಲಿಲ್ಲ ಅಂದ್ಬಿಟ್ಟು ಮಾಮೂಲಿ ದಾರನೇ 4 ಎಳೆ ತೊಗೊಂಡಿರೋದು. ಹೂವು ಏರ್ಸೋಕ್ಕೆ ಅಂತಲೇ ಬಿಳಿ ದಾರ ಬರುತ್ತಲ್ಲ, ದಾರದುಂಡೆ, ಅದನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅದು 2 ಎಳೆನೇ ಸಾಕಾಗುತ್ತೆ. ನೋಡಿ, ಒಂದಿಷ್ಟುದ್ದ ಆಗಿದೆ. ಈಗ ಇಲ್ಲಿ ಒಂದು ಸ್ವಲ್ಪ ರೋಸ್ ಹಾಕಿದ್ರೆ ಇದಿಷ್ಟುದ್ದ ಈ ಕಡೆಗೆ ಸಾಕಾಗುತ್ತೆ ಕಳಶಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ರೋಸ್ ಹಾಕ್ಕೊತೀನಿ. ಇಷ್ಟುದ್ದ ಸಾಕು. ರೋಸ್ ಇಲ್ಲ ಅಂದರೆ ರೋಸ್ ಎಲ್ಲೋ ಜೊತೆ ರೋಸ್ ರೆಡ್ ಕಲರೇ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಇಲ್ಲಾಂದರೆ ಬೇರೆ ಕಲರ್ ಫ್ಲವರ್ಸ್ನೂ ನೀವು ಹಾಕ್ಕೊಬೋದಲ್ಲಿ. ಯಾವ್ದಾದ್ರು ಬೇರೆ ಹೂವು ಪರ್ಪಲ್ ಕಲರ್ ಬರುತ್ತಲ್ಲ, ಅದು ಹಾಕಿದ್ರೆ ಚೆನ್ನಾಗಿರ್ಬೋದು. ಮೋಸ್ಟ್ಲಿ ಸ್ವಲ್ಪ ಪತ್ರೆ ಸೇರಿಸ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಪತ್ರೆ, ಮಧ್ಯದಲ್ಲಿ ರೋಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಕಡೆಯಿಂದ ಹಾಕಬೇಕು ಉಲ್ಟಾ. ಫಸ್ಟ್ ಹಿಂಗೆ ಈ ಥರ ಏರಿಸ್ಕೊಂಡ್ವಿ. ಈಗ ಈ ಥರ ಏರಿಸ್ಕೋಬೇಕು. ಏನೀಶು? ಇದು ಆ ಮನೆಗೆ ಮಗ್ಗಿರೋದು ಸ್ವಲ್ಪ ತರಲ್ಲ. ಏನಕ್ಕೆ? ಅದರೊಳಗೆ ತುಂಬೆಲ್ಲ ಮಗ್ಗಿರೋದಲ್ವ, ತೊಟ್ಟಿರೋದು ತೊಟ್ಟು ಸಿಕ್ತು. ಕೊನೆಗೂ ಇನ್ನೊಂದು ಕಡೆ ಬೀಳೋಗಿತ್ತು, ಅದು ಮೊಬೈಲಿಂದ ಹುಡುಕ್ತದೆ. ಇವಾಗ ನೋಡಿ ಇದಾಗಿದೆ. ಇದು ಕಳಶಕ್ಕೆ ಹಾಕೋಕ್ಕೆ ಅಂತ ಮಾಡಿದ್ದೀನಿ. ಮಧ್ಯದಲ್ಲಿ ರೋಸು, ಆ ಕಡೆ ಈ ಕಡೆ ಈ ತುದಿಲಿ ಲಾಸ್ಟಿಗೆ ಈ ಥರ ದಾರ ತಗೊಂಡು ನಾಟ್ ಹಾಕ್ಕೊಳ್ಳೋಣ.
ನಾಟ್ ಹಾಕ್ಬಿಟ್ಟು ನಾಟ್ ಬಿಟ್ಟು ಮುಂದಕ್ಕೆ ಕಟ್ ಮಾಡ್ಕೊಳ್ಳೋದು. ಇದು ರೆಡಿ ಆಯಿತು. ನೆಕ್ಸ್ಟು ಈ ಥರ ಎಲೆ ಬಂದಿದೆ, ರೋಸ್ ಜೊತೆನೇ ಎಲೆ ಇತ್ತು. ಇದಕ್ಕೆ ನಾನು ಈ ಥರ ರೋಸ್ನ ಹೂವು ಕಟ್ತೀವಲ್ಲ ಅದೇ ಥರ ಸೇಮ್ ತುದಿ ಕಟ್ ಮಾಡ್ಕೊಳ್ಳೋದು. ಈ ಥರ ಕಾಣಿಸುತ್ತೆ. ದೇವ್ರಿಗೆ ಹೂವು ಹಾಕ್ಬಿಟ್ಟು ಎತ್ತಾಕೋಣ ಅಂತ ಅಂದ್ಕೊಂಡು ನನ್ನ ಪಾಡಿ ನಾನು ಹೂವು ಹಾಕ್ತಾಯಿದ್ದೀನಿ. ನಾನು ನೋಡೇ ಇಲ್ಲ. ಆಮೇಲೆ ಹಿಂತಿರುಗಿ ನೋಡ್ತೀನಿ, ಹನೀಶೆ ಹೂವಿಂದೆಲ್ಲ ಎತ್ತಾಕ್ತಾ ಇದ್ದಾನೆ. ಸಡನ್ನಾಗಿ ನೋಡಿ ಒಂದು ಕ್ಲಿಪ್ ತಗೊಂಡೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಗೊತ್ತಿಲ್ದಲೇ ಹೆಲ್ಪ್ ಮಾಡ್ತಾ ಇರ್ತಾನೆ ಅವಾಗವಾಗ. ನನಗೆ ಗೊತ್ತಿರಲ್ಲ ಅವ್ನಿಗೆ ಹೆಲ್ಪ್ ಮಾಡ್ತಾನೆ ಅಂತ. ಹೇಳಿದ ಮಾತ್ರ ಮಾಡಿರಲ್ಲ, ಹೇಳ್ದಲೇ ಇರೋದೇ ಮಾಡೋದು ಜಾಸ್ತಿ. ಈಗ ಅವ್ನ ಮನೆ ಕಟ್ಕೊಂಡಿರೋ ವಾಷಿಂಗ್ ಮಿಷಿನ್ ಡಬ್ಬ ತೊಗೊಂಡು ಮನೆ ಕಟ್ಕೊಂಡಿದ್ದೀನಿ ಅಂತ ಅದಕ್ಕೆ ಹೂವು ಎಲ್ಲ ಇಕ್ಕಿ ಡೆಕೋರೇಷನ್ ಮಾಡಿದ್ದಾನೆ, ಒಳಗಡೆ ಎಲ್ಲ ಇಟ್ಟಿದ್ದಾನೆ. ಇದು ಒರಿಜಿನಲ್ ವಿಡಿಯೋ ಇತ್ತು, ಅವ್ನು ಮಾತಾಡಿದ್ದ ಆಡಿಯೋ. ಬಟ್ ಅದು ನಾನು ಹನುಮಾನ್ ಚಾಲೀಸ್ ಪ್ಲೇ ಮಾಡಿರೋದ್ರಿಂದ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಆಗುತ್ತೆ. ಮನೇಲಿ ಪೂಜೆ ಟೈಮಲ್ಲಿ ಹನುಮಾನ್ ಚಾಲೀಸು, ವಿಷ್ಣು ಸಹಸ್ರನಾಮ ಪ್ಲೇ ಮಾಡಿರ್ತೀನಿ ನಾನು. ಅದಕ್ಕೋಸ್ಕರ ಪೂಜೆ ಎಲ್ಲ ಆಯಿತು. ಹೂ ಕಟ್ಟಿದ್ನಲ್ಲ ಅದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಅದು ರೋಸ್ ಹೂವಿನ ಎಲೆ ಹಾಕಿ ಕಟ್ಟಿರೋದಕ್ಕೂ ಅದ್ರ ಪಕ್ಕ ಪ್ಲೇನ್ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಇದು ಹಾರ ಮಾಡಿದ್ನಲ್ಲ ಕಳಶಕ್ಕೆ, ಈ ಥರ ಬಂದಿದೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಯಾವುದಾದ್ರೂ ಸರಿ, ಹೆಂಗೆ ಅನಿಸುತ್ತೋ ಹಾಗೆ. ಅದು ಅಷ್ಟೇ ನೋಡಿ, ಎಲೆ ಹಾಕಿ ಕಟ್ಟಿರೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಒಂದು ಲುಕ್ ಬರುತ್ತೆ ಅದು. ಟೋಟಲಿ ಈ ಥರ ಪೂಜೆ ಮಾಡಿದ್ದೆ. ಇನ್ನೂ ಒಂಥರ ಪೂಜೆ ಎಲ್ಲ ಆಗಿ ಅದ್ರದ್ದು ಹೂವಿಂದು ನೋಡಬೇಕು ಅಂದರೆ ಖುಷಿ. ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ. ನಾನು ಯಾವುದೂ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ನಮ್ಮ ತುಳಸಿ ಗಿಡದಲ್ಲಿ ಇದು ಮಲ್ಲಿಗೆ ಹೂವು ಬಿಟ್ಟಿದೆ, ತೋರಿಸ್ತೀನಿ. ಇದು ಹೂವಿಂದೆಲ್ಲ ಬಿಸಾಕ್ತೀನಿ ಎಂದಿದ್ದ. ನಾನು ಬೇಡ ಪಾಟಿಗೆ ಹಾಕ್ತೀನಿ ನಿನಗೆ ತಂದು ಅವನೇ ಎಲ್ಲ ಹಾಕಿದ್ದಾನೆ, ಗೊಬ್ಬರ ಆಗುತ್ತೆ ಅಂತ ಹೇಳಿದ್ಕೆ. ಹೇಳ್ದಲೇ ಮಾಡೋ ಕೆಲಸ ನೋಡಿದ್ರೆ ಮಕ್ಳದ್ದು ಎಷ್ಟು ಖುಷಿ ಆಗುತ್ತೆ ಅಲ್ಲ ನಮಗೆ. ಹೂವು ಬಿಟ್ಟಿದೆ ನೋಡಿ, ಮಲ್ಲಿಗೆ ಹೂವಿಂದು ಇವಾಗ ಬಿಟ್ಟಿದೆ. ನೈಟ್ ಊಟಕ್ಕೆ ಅಂದ್ಬಿಟ್ಟು ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೆ. ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು ರೆಸಿಪಿ, ಬಟ್ ನಾನು ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಕಾಯಿ ತೊಗೊಂಡಿದ್ದೀನಿ. ಕಾಯಿ ಅಂದರೆ ಒಂದು ಅರ್ಧ ಹೋಳು ಕಾಯಿ ಬೇಕು. ಒಂದು ಕಾಯಲ್ಲಿ ಅರ್ಧ ಹೋಳು. ಅದಕ್ಕೆ ಸ್ವಲ್ಪ ಗಸಗಸೆ ತೊಗೊತೀನಿ. ಒಂದೆರಡು ಪೀಸಷ್ಟು ಚಕ್ಕೆ ತೊಗೊತಾ ಇದ್ದೀನಿ. ಚಕ್ಕೆ ಒಂದು ಸ್ವಲ್ಪ, ನಾನು ಸಾಂಬಾರಲ್ಲಿ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ನಮ್ಮ ಮನುಷ್ಯಕ್ಕೆ ತುಂಬ ಇಷ್ಟ ಇದಕ್ಕೆ, ಈ ಸಾಂಬಾರು ಅಂದರೆ ಅವನಿಗೆ ತುಂಬ ಇಷ್ಟ. ಅದಕ್ಕೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಡಲೆ ತೊಗೊತಾ ಇದ್ದೀನಿ. ಗಸಗಸೆನ ತೆಂಗಿನಕಾಯಿ ಜೊತೆ ರುಬ್ಕೊಂಡ್ರೆ ಅದು ನುಣ್ಣಗಾಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಒಂದು 3-4 ಸ್ಪೂನಷ್ಟು ಮನೆಯಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ, ಆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇನ್ನೇನು ಸೀಸನ್ ಎಂಡ್ ಆಗ್ತಾಯಿದೆ, ಅಷ್ಟರಲ್ಲಿ ಇದ್ಕಿದ ಬೇಳೆ ಸಾಂಬಾರು ಇನ್ನೊಂದು ಸತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ನೆಕ್ಸ್ಟ್ ಇದು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಈರುಳ್ಳಿಗಿಂತ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿಗಿಂತ ಒಂದು ಸ್ವಲ್ಪ ಕಮ್ಮಿ ಶುಂಠಿ, ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ, ಪುದೀನ ತೊಗೊಂಡಿದ್ದೀನಿ. ಶುಂಠಿನ ಹಸಿಯಾಗೆ ರುಬ್ಕೊಳ್ಳೋಕ್ಕೆ ಹಾಕ್ಕೊತೀನಿ. ಇದು ತೆಂಗಿನಕಾಯಿ ಜೊತೆ ಹಸಿ ಎಣ್ಣೆಯಲ್ಲಿ ಹುರ್ಕೊಳ್ಳಲ್ಲ, ಹಾಗೆ ಹಸಿ ರುಬ್ತೀನಿ. ನೆಕ್ಸ್ಟು ಎಣ್ಣೆಗೆ ತಪ್ಪಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನಿಮ್ಮ ಮನೇಲಿ ಸಾಂಬಾರು ಪುಡಿ ಖಾರನೇ ಸಾಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಡಿ. ಸಾಂಬಾರು ಪುಡಿದು ಖಾರ ಕಡಿಮೆ ಇದೆ, ಸ್ವಲ್ಪ ಖಾರ ಸ್ಪೈಸಿ ಬೇಕು ಅಂದರೆ ಮಾತ್ರ ಒಣಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ನೀರನ್ನ ಬಿಸಿಗೆ ಇಟ್ಕೊಂಡೆ. ಈ ಸಾಂಬಾರಿಗೆ ಬಿಸಿ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ. ಅವ್ರು ಬಿಸಿನೀರೇ ಹಾಕೋದು. ಬಿಸಿನೀರು ಇಟ್ಕೊಂಡು ಮತ್ತು ಇದಕ್ಕೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಎತ್ತಿಟ್ಕೊಂಡಿದ್ವಲ್ಲ, ಆ ಪುದೀನನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಬೇಕು ಚೆನ್ನಾಗಿ. ಈರುಳ್ಳಿ, ಬೆಳ್ಳುಳ್ಳಿ ಫಸ್ಟು. ಪುದೀನ ಏನು ಬೇಗ ಫ್ರೈ ಆಗೋಗುತ್ತೆ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಗ್ಗಿಸಿದ್ರೆ ಸಾಕು ಅದನ್ನು.
ಇದು ರೆಡಿಯಾಗಿದೆ ನೋಡಿ. ಈ ಥರ ಎಣ್ಣೆಲಿ ಬೇಗ ಆಗೋಗುತ್ತೆ, ಆಫ್ ಮಾಡಿದ್ರೂ ಆಗೋಗುತ್ತೆ ಆ ಬಿಸಿ ಇದರಲ್ಲೇ ಪುದೀನ ಬೇಗ. ಇದನ್ನು ಇವಾಗ ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ರುಬ್ಕೊಬೇಕು. ಫಸ್ಟು ಕಾಯಿ ಅದೆಲ್ಲ ಹಾಕಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೀನಿ. ಈಗ ಅದ್ರ ಜೊತೆ ಇದು ಹಾಕ್ಕೊಬೇಕು. ಗಸಗಸೆ ಫಸ್ಟ್ ಕಾಯಿ ಜೊತೆ ರುಬ್ಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ. ಇವಾಗ ಎಣ್ಣೆ ಬೀಳುತ್ತಲ್ವ, ಇದು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ, ಆವಾಗ ಗಸಗಸೆ ನುಣ್ಣಗಾಗಲ್ಲ. ಅದಕ್ಕೋಸ್ಕರ ಈ ಥರ ಮಾಡೋದು. ಫಸ್ಟ್ ಅದನ್ನು ರುಬ್ಕೊಂಡು ಆಮೇಲೆ ಇದನ್ನು ರುಬ್ಕೊಬೇಕು. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು, ಇಲ್ಲಿ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಇರಲಿಲ್ಲ, ಸೊ ಅದಕ್ಕೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ ಜಜ್ಕೋಬೇಕು, ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು, ಜಜ್ಜಬೇಕು. ಅದು ಜಜ್ಜಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜಜ್ತಾರೆ. ಜಜ್ಜಿರೋದನ್ನ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು, ಆ ಈರುಳ್ಳಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ. ಈರುಳ್ಳಿದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಇಸ್ಕಿರೋ ಅಂಥ ಅವರೆಕಾಳನ್ನ ಹಾಕ್ಕೊಬೇಕು. ತೊಳೆದಿಟ್ಟಿದ್ದೀನಿ ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ. ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆ ಒಗ್ಗರಣೆಲಿ ಹಾಕ್ಕೊಂಡು ಒಗ್ಗರಣೆಲಿ ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಒಗ್ಗರಣೆ ಆಗಿದೆ, ಈರುಳ್ಳಿದೆಲ್ಲ ಬೆಂದಿದೆ. ಇವಾಗ ಕಾಳು ಹಾಕ್ತಾಯಿದ್ದೀನಿ. ಕಾಳು ಹಾಕ್ಕೊತೀನಿ, ಒಗ್ಗರಣೆಗೆ ಹಾಕ್ಕೊಂಬಿಡ್ತೀನಿ ನಾನು ಕಾಳನ್ನ. ಕಾಳೆಲ್ಲ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು, ಅಂದರೆ ನಮಗೆ ಟೇಸ್ಟ್ ಸಾಂಬಾರಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಕೊಬೇಕು. ಉಪ್ಪು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನಮ್ಮ ಮನೆಗೆ ಬೇಕಾಗುತ್ತೆ ಅಷ್ಟು ಅಂತ. ಅದನ್ನು ಹಾಕ್ಬಿಟ್ಟು ಇದು ಎಣ್ಣೆಯಲ್ಲೇ ಈ ಕಾಳನ್ನ ಉಪ್ಪು ಹಿಡಿಯುತ್ತೆ. ಇವಾಗ ಎಣ್ಣೆಯಲ್ಲಿ ಬೇಯಿಸ್ತಾ ಇರ್ತೀವಲ್ವ, ಆವಾಗ ಕಾಳಿಗೆಲ್ಲ ನೀಟಾಗಿ ಉಪ್ಪಿಟ್ಕೊಳ್ಳುತ್ತೆ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡಬೇಕು. ಇದು ಕಾಳು ಒಂದು ಸ್ವಲ್ಪ ಒಂದು ಅರ್ಧ ಕಾಲು ಭಾಗ ಅಷ್ಟು ಕಾಳು ಬೇಯಬೇಕು. ಇವಾಗೆಲ್ಲ ಮಸಾಲೆ ರೆಡಿಯಾಗಿದೆ. ಕಾಳು ಒಂದು ಕಾಲು ಭಾಗ ಅರ್ಧ ಭಾಗದಷ್ಟು ಬೆಂದಿದೆ. ಇನ್ನು ಮಸಾಲೆಯಲ್ಲಿ ಸಾಂಬಾರಲ್ಲಿ ಬೇಯುತ್ತೆ. ನೀರು ಬಿಟ್ಕೊಂಡು ನೀರೆಲ್ಲ ಅದು ಸ್ವಲ್ಪ ಹೋಗುತ್ತೆ, ಕಾಳಿನ ನೀರೆಲ್ಲ ಬಿಡುತ್ತೆ ಅವಾಗ ಒಗ್ಗರಣೆಲಿ ಹಾಕಿ ಹಂಗೆ ಪ್ಲೇಟ್ ಮುಚ್ಚಿದಾಗ. ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಅರ್ಧ ಭಾಗ ಅಷ್ಟು ಕಾಳು ಬೆಂದ ಮೇಲೆ ನೀರು ಬಿಟ್ಟಿದೆ ನೋಡಿ ಅಲ್ಲಿ, ಅದನ್ನು ತಿರುಗಿಸ್ಕೊಂಡು ಒಂದು ಸ್ವಲ್ಪ ಬೆಂದಿದೆ ಗೊತ್ತಾಗುತ್ತೆ. ಆವಾಗ ಮಸಾಲೆ ಹಾಕ್ಕೊಂಬಿಟ್ಟು ಇನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಮಸಾಲೆ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಮಿಕ್ಸಿ ಬಟ್ಲೆಲ್ಲ ತೊಳಿತೀನಿ. ಈಗ ಬಿಸಿನೀರು ಹಾಕೋದು ನಾನು, ತಣ್ಣೀರು ಹಾಕಲ್ಲ. ಬಿಸಿ ನೀರು ಇಟ್ಕೊಂಡಿದ್ದೀನಲ್ಲ, ಅದು ನೀರು ಕಾಯ್ದಿದೆ. ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ, ಗಟ್ಟಿಗೆ ಬೇಕೋ ಸ್ವಲ್ಪ, ಯಾವ ತೆಳ್ಳಗೆ ಬೇಕಂದರೆ ಒಬ್ಬೊಬ್ಬರು ತೆಳ್ಳಗೆ ಇಷ್ಟಪಡ್ತಾರೆ ಸಾಂಬಾರನ್ನ, ಒಬ್ಬೊಬ್ಬರು ಗಟ್ಟಿಯಾಗಿ ಇಷ್ಟಪಡ್ಕೊತಾರೆ. ಇದರಲ್ಲಿ ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಸಣ್ಣ ಕುದಿಯಲ್ಲಿ ಕುದಿಸ್ಕೊಂಡಿದ್ದೀನಿ. ಈಗ ಉಪ್ಪು ಬೇಕಂದರೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಸಾಂಬಾರಿಗೆ. ಮಸಾಲೆ ಎಲ್ಲ ಬೆಂದು ಕಾಳು ಬೆಂದಿರುತ್ತೆ. ಇವಾಗ ತೆಗೆದು ಹಿಂಗೆ ನೋಡಬೇಕು, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಕಾಳು ಬೆಂದಿದೆಯಾ ಇಲ್ವಾ ಅಂತ. ಕಾಳು ಬೆಂದಮೇಲೆ ಸಾಂಬಾರು ಆಫ್ ಮಾಡ್ಕೊಳ್ಳೋದು. ಕಾಳು ತೆಗೆದ್ಬಿಟ್ಟು ಹಿಂಗೆ ಇಸಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಕಾಳು ಬೆಂದಿದೆ, ಕಾಳು ಬೆಂದಿದ್ರೆ ಸಾಂಬಾರು ಬೆಂದಿರುತ್ತೆ, ಆಗಿರುತ್ತೆ ಅಂತ, ರೆಡಿಯಾಗಿರುತ್ತೆ ಅಂತ. ಈ ಸಾಂಬಾರು ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಮತ್ತು ಮೊಳಕೆ ಕಾಳು ಸಾಂಬಾರು, ಇವೆರಡು ಅಂದರೆ ಸಖತ್ ಇಷ್ಟ ಅವನಿಗೆ. ನೀವು ಬೇರೆ ಥರ ಮಾಡ್ತಾಯಿದ್ರೆ ಈ ಥರನೂ ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸಾಂಬಾರು ರೆಸಿಪಿ ಹೇಗೆ ಬಂದಿತ್ತು ಅಂತ ಮರಿಬೇಡಿ. ಮತ್ತು ಇದ್ರ ಜೊತೆಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಟೀ ತಪ್ಪಲೆ ಆದರೆ ಹಿಡಿಯೋಕ್ಕೆ ಚೆನ್ನಾಗಿರುತ್ತೆ, ಹಿಡ್ಕೊಳ್ಳೋಕ್ಕೆ ತಿರ್ಗಿಸೋಕ್ಕೆಲ್ಲ ಅಂದ್ಬಿಟ್ಟು ಟೀ ತಪ್ಪಲೆ ಇಟ್ಕೊತೀನಿ. ನಮ್ಮೂರು ಜನಕ್ಕೆ ಸಾಕಾಗುತ್ತೆ. ಅದರಲ್ಲಿ 1 ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 1 ಸ್ಪೂನಷ್ಟು ರಾಗಿ ಹಸಿಟ್ಟು ಹಾಕ್ಕೊಂಡ್ರೆ ಅದು ಈ ಥರ ಚೆನ್ನಾಗಿ ಕುದ್ದು ಮಳ್ಳಿ ಬರ್ತಾ ಇರುತ್ತೆ. ಆವಾಗ ಆ ಟೈಮಲ್ಲಿ ಹಸಿಟ್ಟು ಹಾಕ್ಕೋಬೇಕು, ಈ ಥರ ಮಳ್ಳಿ ಬರಬೇಕು ಅದು ಮೇಲೆ. ಆವಾಗ 1 ಬಟ್ಲು ಹಸಿಟ್ಟು ಹಾಕ್ಕೊತೀನಿ ಇದಕ್ಕೆ. ಅದರಲ್ಲೂ ಒಂದು ಸ್ವಲ್ಪ ಉಳಿಸ್ಕೊಂಡಿರ್ತೀನಿ. ಮತ್ತು ಜಾಸ್ತಿ ಆದರೆ ಹಸಿಟ್ಟು, ಕಡಿಮೆ ಆದರೆ ಹಾಕ್ಕೊಬೋದು. ಜಾಸ್ತಿ ಆದರೆ ಹಾಕಿ ಇದು ಮಾಡೋಕ್ಕಾಗಲ್ಲ, ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು. ಈಗ ಹಿಂಗೆ ಕಡ್ಡಿ ತೊಗೊಂಡು, ಇದೊಂದು ಚಿಕ್ಕದು ಕೋಲಿತ್ತು ಮುದ್ದೆ ತಿರುವುದು, ಅದರಲ್ಲಿ ಹಿಂಗೆ ತಿರುವ್ಕೊತಾ ಇದ್ದೀನಿ. ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ಗಂಟೆಲ್ಲ ಉಡ್ಕೊಂಡು ನೀಟಾಗಿ ಮುದ್ದೆ ಥರ ಅದು ಹಸಿಟ್ಟೆಲ್ಲ ಇದಾಗಿ ಮಿಕ್ಸ್ ಆಗಿ ಕರೆಕ್ಟಾಗಿ ಮುದ್ದೆ ಆಗುತ್ತೆ. ಈ ಥರ ತಿರುಗಿಸ್ಕೊತಾ ಇರಬೇಕು. ಹಾಕ್ಬಿಟ್ಟು ಅದು ಫ್ಲೇಮ್ ಕಡಿಮೆ ಮಾಡ್ಕೊಂಬಿಡಿ ಹಸಿಟ್ಟು ಹಾಕೋದ್ಮೇಲೆ, ಇಲ್ಲಾಂದರೆ ಸೀದ್ಬಿಡುತ್ತೆ. ಚಿಕ್ಕದಲ್ವಾ, ಸ್ಟೀಲ್ ಬೇರೆ, ಅದಕ್ಕೋಸ್ಕರ. ದೊಡ್ಡ ತಪ್ಪಲೆ ಆದರೆ ಏನಾಗಲ್ಲ. ಅದನ್ನು ಕೆಳಗಡೆ ಇಳಿಸ್ಕೊಂಡು ದೊಡ್ಡ ತಪ್ಪಲೆ ಇಟ್ಟರೆ ಅದು ಕೆಳಗಡೆ ಇಳಿಸ್ಕೊಂಡು ಮಾಡ್ಕೊಬೇಕು. ಇದು ಚಿಕ್ಕದಾಗಿರೋದ್ರಿಂದ ಗ್ಯಾಸ್ ಮೇಲೆ ಮಾಡ್ಕೊತಾ ಇದ್ದೀನಿ. ಈ ಥರ ತಿರುಗಿಸ್ಕೊಳ್ಳೋದಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಹಸಿಟ್ಟು ಬೇಕು ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ.
ಈಗ ಇದನ್ನು ತಿರುಗಿಸೋಕೆ ಹೋದರೆ ಗ್ಯಾಸ್ ಮೇಲೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಕೆಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ ಶೆಲ್ಫ್ ಮೇಲೆ. ನೀಟಾಗಿ ತಿರುಗಿಸ್ಕೊಂಡ್ರೆ ಇಲ್ಲಿ ಗ್ಯಾಸ್ ಮೇಲೆಲ್ಲ ಏನೂ ಬೀಳಲ್ಲ, ನೀಟಾಗಿ ಹಂಗೆ ಇರುತ್ತೆ ಗ್ಯಾಸು ಅಂದ್ಬಿಟ್ಟು ಹಸಿಟ್ಟದು ಇದೆಲ್ಲ. ಅದಾದಮೇಲೆ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊತಾ ಹೋದರೆ ಅದು ಹೊಂದ್ಕೊಳ್ಳುತ್ತೆ ನೀಟಾಗಿ, ಹಸಿಟ್ಟು ಎಲ್ಲ ನೀಟಾಗಿ ಹೊಂದ್ಕೊಂಡು ಗಂಟು ಬರಲ್ಲ, ನೀಟಾಗಿ ಆಗುತ್ತೆ. ಇದರಲ್ಲಿ ನಮ್ಮ 3 ಜನಕ್ಕೆ ಆಗುತ್ತೆ ಇದು. ನನ್ನ ಮಗ ಮುದ್ದೆ ತಿಂತಾನೆ, ನೈಟ್ ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀವಿ. ಯಾವತ್ತಾದರೂ ಒಂದೊಂದು ದಿನ ಅಪರೂಪ ತುಂಬ ಮಿಸ್ ಆಗೋದು ನೈಟ್ ಹೊತ್ತು ಚಪಾತಿನೋ ದೋಸೆ ಇದ್ದರೆ ದೋಸೆನೋ ಮಾಡೋದು, ಇಲ್ಲಾಂದರೆ ಕಂಪಲ್ಸರಿ ಮುದ್ದೆ ಮಾಡೇ ಮಾಡ್ತೀನಿ ನಾನು. ನನ್ನ ಮಗನೂ ತಿಂತಾನೆ, ಅದರಿಂದ ಏನೂ ತೊಂದರೆ ಇಲ್ಲ, ಬೇಡ ಅನ್ನೋ ಥರ ಏನಿಲ್ಲ. ಮತ್ತು ಮುದ್ದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗೆಲ್ಲ ಫಾರಿನರ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಮುದ್ದೆ ತಿನ್ನೋದು, ನಮ್ಮ ಇಂಡಿಯನ್ಸೇ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಡೇಲಿ 1 ಟೈಮ್ ಆದರೂ ಮುದ್ದೆ ಮಾಡ್ಕೊಂಡು ತಿನ್ನಿ. ಈಗ ನೋಡಿ ಆಗಿದೆ. ಸ್ವಲ್ಪ ಹೊತ್ತು ಬಿಸಿಗಿಟ್ಟಿದ್ದೆ ನಾನು, ಮತ್ತೆ ಅದೆಲ್ಲ ತಿರುಗಿಸಿದ್ಮೇಲೆ ಹಸಿಟ್ಟಿನ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿಬಿಟ್ಟು ಬಿಸಿಗಿಟ್ಟಿದ್ದೆ. ಒಂದು ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ, ಆವಾಗ ಗೊತ್ತಾಗುತ್ತೆ. ಈಗ ತಕ್ಕೊಂಡು ಈ ಥರ ಸ್ಪೂನಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿರ್ತೀನಿ, ಅದಕ್ಕೆ ಹೆಜ್ಕೊಂಡು ಈ ಥರ ತೆಗೆದ್ಬಿಟ್ಟು ಮುದ್ದೆ ಕಟ್ಕೊಂಡ್ರೆ ಆಗುತ್ತೆ, ಎಷ್ಟು ಬೇಕೋ ಅಷ್ಟು. ಬಿಸಿ ಕೈ ಸುಟ್ಟರೆ ಒಂಚೂರು ಕೈ ತವ ಮಾಡ್ಕೊಳ್ಳಿ, ಆವಾಗ ಬಿಸಿ ಅನಿಸಲ್ಲ, ಏನು ಬಿಸಿ ಅನಿಸಲ್ಲ. ಕಟ್ತಾ ಇದ್ದರೆ ನೋಡಿ ಕೈಗೆ ಒಂಚೂರು ಅಂಟ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಅದು ಮುದ್ದೆ ಕೈಗೆ ಅಂಟಬಾರ್ದು, ಅಂಟಿಸ್ತಾ ಇದ್ದರೆ ಬೆಂದಿಲ್ಲ ಅಂತ. ಹಿಂಗೆ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ, ತಪ್ಪಲೆಲಿದ್ದಾಗಲೇ ಮುಟ್ಟು ನೋಡಬೇಕು, ಆವಾಗ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ. ಕೈಗೇನಾದರೂ ಅಂಟಿಸುತ್ತಾ ಇದ್ದರೆ ಅದು ಬೆಂದಿರಲ್ಲ, ಕೈಗೆ ಅಂಟಿಸಿಲ್ಲ ಅಂದರೆ ಮುದ್ದೆ ಬೆಂದಿರುತ್ತೆ ಅಂತ. ಇನ್ನು ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊತೀವಿ ನಾವು 3 ಜನನೂ. ನಮ್ಮ ಮನೇಲಿ ನಾವು 3 ಜನ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು. ಆ್ಯಕ್ಚುಲಿ ಇವತ್ತು ಅವ್ರ ಅಪ್ಪ ಮಿಸ್ ಆಗಿದ್ದಾರೆ, ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು. ಇವನು ಬೆಳಗ್ಗೆ ಬೇಗ ಎದ್ದೊಂಬೇಕಲ್ಲ ಅನೀಶು ಸ್ಕೂಲ್ಗೆ, ಅದಕ್ಕೋಸ್ಕರ ಅವನಿಗೆ ಕೊಟ್ಬಿಟ್ಟೆ ಊಟ ಮಾಡಲಿ ಅಂತ. ಸೌತೆಕಾಯಿ ಡೈಲಿ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅನೀಶ್ ಟಿ.ವಿ ನೋಡ್ತಾ ಇದ್ದ, ನಾನು ವಾಲ್ಯೂಮ್ ಕಡಿಮೆ ಮಾಡೋದೇ ಮರೆತುಬಿಟ್ಟೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂದು ಒರಿಜಿನಲ್ಲು ವಾಯ್ಸ್ನ ಸ್ವಲ್ಪ ಆಡಿಯೋನ ಹಂಗೆ ಇದು ಮಾಡಿದ್ದೀನಿ. ಚೆನ್ನಾಗೈತಾ? ಇಷ್ಟ ಆಯ್ತಾ ಸಾಂಬಾರು? ಅವರಪ್ಪ ಇದ್ದರೆ ಮಾತ್ರ ಸಪ್ರೇಟ್ ಕೂತ್ಕೊಳ್ಳೋದು, ಇಲ್ಲಾಂದರೆ ನಾನು ಅನೀಶು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ. ನನ್ನ ಜೊತೆನೇ ಊಟ ಮಾಡ್ತಾನೆ. ಈಗ ನಾನು ಅವನ ಜೊತೆಗೆ ಜಾಯ್ನ್ ಆಗ್ತೀನಿ. ಏನು? ಓ ಥ್ಯಾಂಕ್ ಯು ಬಂಗಾರಿ. ಏನು ಅನೀಶ್? ನಾನು ಮಾಡಲಾ? ಥ್ಯಾಂಕ್ ಯು. ಊಟ ಎಲ್ಲ ಆಯಿತು, ಅವ್ರ ಅಪ್ಪನೂ ಬಂದರು, ಅವ್ರದ್ದು ಊಟ ಆಯಿತು. 3 ಜನನೂ ಒಂದು ಸಣ್ಣ ವಾಕ್ ಹೋಗಿದ್ವಿ. ರಾತ್ರಿ ಹೊತ್ತು 100% ಹೊಟ್ಟೆ ತುಂಬ ಊಟ ಮಾಡಬಾರ್ದು, ಒಂದು 80% ಆಫ್ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತುಂಬ ವಾಕ್ ಮಾಡಬಾರ್ದು, ಒಂದು ಸ್ವಲ್ಪ ಸಣ್ಣ ವಾಕ್ ಮಾಡಬೇಕು. ಇದು ಆರೋಗ್ಯಕ್ಕೆ ಒಳ್ಳೆಯದು ರಾತ್ರಿ ಹೊತ್ತು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.